ನೀವು ಈ ಶಾಲೆಯಲ್ಲಿ ಬೆಳೀತಾ ಇರುವ ಮಕ್ಕಳು ಮತ್ತು ಅವ್ರನ್ನ ಬೆಳೆಸ್ತಾ ಇರುವ ಪೋಷಕರು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಿ, ಯಾವ ಕಾಲದಲ್ಲಿ ಮಕ್ಕಳನ್ನ ಶಾಲೆ ಕಳಿಸ್ತಿದ್ದೀರಿ ಅಂದ್ರೆ ಇನ್ನು 10 ವರ್ಷದ ನಂತರ ಜಗತ್ತು ಹೆಂಗಿರುತ್ತೋ ಗೊತ್ತಿಲ್ಲ. ಇನ್ನು 10 ವರ್ಷದ ನಂತರ ಈ ಸೈನ್ಸು ಟೆಕ್ನಾಲಜಿ ನಿಮ್ಮ ಮಕ್ಕಳನ್ನ ಅದು ಎಂಥ ಜಾಬ್ ಮಾರ್ಕೆಟಿಂಗ್ ಬಿಡುತ್ತೋ ಗೊತ್ತಿಲ್ಲ. ಹಂಗಿರುವಾಗ 10 ವರ್ಷದ ನಂತರದ ಜಾಬ್ ಮಾರ್ಕೆಟ್ಗೆ ಮಕ್ಕಳನ್ನು ತಯಾರು ಮಾಡಬೇಕೆ ಹೊರತು 25 ವರ್ಷದ ಹಿಂದಿನ ಜಾಬ್ ಮಾರ್ಕೆಟ್ಗೆಲ್ಲ ಮಾಡ್ತಾ ಇರೋದು ಅದನ್ನ. ಮಕ್ಕಳು SLC ಮುಗಿಸ್ತಾರೆ, ಡಿಸ್ಟಿಂಕ್ಷನ್ ಆಗಿ ಬಂದವರು ಸೈನ್ಸ್ಗೆ ಹೋಗ್ಲಿ, ಫಸ್ಟ್ ಕ್ಲಾಸ್ ಬಂದವರು ಕಾಮರ್ಸಿಗೆ ಹೋಗ್ಲಿ, ಆರ್ಡಿನರಿ ಪಾಸ್ ಆದವರು ಆರ್ಟ್ಸಿಗೆ ಹೋಗ್ಲಿ, ಸೈನ್ಸಿಗೆ ಹೋದವರು ಚಲೋ ಮಾರ್ಕ್ಸ್ ತಗೊಂಡವ್ರು ಮೆಡಿಕಲ್ ಮಾಡಲಿ, ಅವ್ರಿಗಿಂತ ಕಡಿಮೆ ತಗೊಂಡವ್ರು ಇಂಜಿನಿಯರಿಂಗ್ ಮಾಡಲಿ, ಅದಕ್ಕಿಂತ ಕಡಿಮೆ ತಗೊಂಡವ್ರು BSc ಮಾಡ್ಕೊಂಡು ಆಮೇಲೆ MSc ಮಾಡಲಿ, BSc MSc ಮಾಡಿದವರು ಅವ್ರು ಯಾವ್ದಾದ್ರು ಕಾಲೇಜ್ನಾಗ ಪಾಠ ಮಾಡಕ್ ಬರಲಿ, ಇಂಜಿನಿಯರಿಂಗ್ ಮಾಡಿದವರು ಯಾವ್ದಾದ್ರು ಕಂಪನಿ ಜಾಬಿಗೆ ಹೋಗ್ಲಿ, ಡಾಕ್ಟರ್ ಆದವರು 10 ವರ್ಷ ಜಾಬ್ ಮಾಡಿ ಆಮೇಲೆ ಸ್ವಂತ ಹಾಸ್ಪಿಟಲ್ ಮಾಡಲಿ. ದಿಸ್ ಇಸ್ ದ ಸೆಟ್ ಪ್ಯಾಟರ್ನ್. ಕಾಲೇಜ್ನಲ್ಲಿ ಎಲ್ಲಕ್ಕಿಂತ ದಡ್ರು ಯಾರಿದ್ರು ಅಂದ್ರೆ ಅವ್ರು ನೆಕ್ಸ್ಟ್ ನಿಮ್ಮ ಮಕ್ಕಳಿಗೆ ಕಲ್ಸಕ್ಕೆ ಬರ್ತಾರೆ. ಎಲ್ಲಕ್ಕಿಂತ ಶಾಣರ್ ಏನಾದ್ರು ಅವ್ರು ಡಾಕ್ಟರ್ ಆಗಿ ಟ್ರೀಟ್ಮೆಂಟ್ ಕೊಡಕ್ ನಿಂತ್ಕೊಂಡ್ರು. ಎಲ್ಲದಕ್ಕಿಂತ ದಡ್ರು ನಿಮ್ಮ ಮಕ್ಕಳ ಶಾಲೆ. ಈ ಅಂದ್ರೆ ಇದೊಂದು ಸೆಟ್ ಪ್ಯಾಟರ್ನ್ ಏನಿದೆಯಲ್ಲ, ಈ ಪ್ಯಾಟರ್ನ್ ಬ್ರೇಕ್ ಆಗ್ಲಿ ಅನ್ನೋ ಕಾರಣಕ್ಕೆ ಕೇಳ್ತಾ ಇದ್ದೀನಿ. 10 ವರ್ಷದ ನಂತರ ಜಗತ್ತು ಹಿಂಗಿರೋದಿಲ್ಲ. ಇಲ್ಲೇನು ಹೈಸ್ಕೂಲು PUC ಓದೋ ಮಕ್ಕಳಿದ್ದೀರಲ್ಲ, ನೀವು ನಿಮ್ಮ ಮೊಮ್ಮಕ್ಕಳನ್ನ ಕೂಡಿಸ್ಕೊಂಡು ಹೇಳ್ತೀರಿ ನಮ್ಮ ಕಾಲದಾಗೆಲ್ಲ ಪೆಟ್ರೋಲ್ ಬಂಕ್ ಅಂತ ಇರ್ತಿದ್ವು, ನಾವು ಹೋಗಿ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಂಡು ಗಾಡಿ ಓಡಿಸ್ಬೇಕಾಗ್ತಿತ್ತು ಅಂತ ಹೇಳ್ತೀರಿ. ನೀವು ಇರೋದಿಲ್ಲ. ಅದು ಒಂದು ನಿರ್ದಿಷ್ಟ ಎಜುಕೇಶನ್ ಪಡೆದ ನಂತರ ಯಾವುದೋ ಊರಿಗೆ ನೌಕರಿ ಮಾಡಕ್ ಹೋಗ್ಬೇಕು ಅನ್ನೋ ಪದ್ಧತಿ ಇನ್ನೊಂದು 20 ವರ್ಷ ನಡೆಯುತ್ತೆ ಈ ಜಗತ್ತಿನಲ್ಲಿ. ಯಾರು ಯಾವ ಕೆಲಸವನ್ನು ಎಲ್ಲಾದ್ರೂ ಕೂತ್ಕೊಂಡು ಮಾಡಬಹುದು.